ಎಲ್ಲರಿಗೂ ನಮಸ್ತೆ. ನಾನು ಗಿರೀಶ್ ಮಟ್ಟಣ್ಣವರ್. ದೂತ ಧರ್ಮಸ್ಥಳ ಹಾರರ್ MD ಸವಿ ಮಾಡಿದಂತಹ ಆ ಒಂದು ಎಪಿಸೋಡ್ ಧರ್ಮಸ್ಥಳ ಹಾರರ್ ಭಾಗ 1 ಡಿಲೀಟ್ ಮತ್ತು ಭಾಗ 2 ಸಾಕ್ಷಿನಾಶ. ಸ್ವಲ್ಪದರಲ್ಲಿಯೇ ವಿಡಿಯೋ ಕೂಡ ನಾಶ ಆಗ್ತಾ ಇದೆ. ಧರ್ಮಸ್ಥಳ ಹಾರರ್ ಭಾಗ 1 ಏನಿತ್ತು, ಇಲ್ಲಿವರೆಗೆ 1,99,00,000 ಆಲ್ಮೋಸ್ಟ್ 2 crores ಅಂದ್ಕೊಳ್ಳಿ. ಸಮೀರ್ ಸಿಸ್ಟಮಲ್ಲಿ ಆಲ್ಮೋಸ್ಟ್ ಅದು 20 million ಅಂತಲೇ ತೋರಿಸ್ತಾ ಇದೆ. 1,19,09,07 ಆರ್ ಸಮಥಿಂಗ್ ಏನೋ ಇದೆ. 2 crores ವರೆಗೆ 2 ಕೋಟಿ ಜನ ನೋಡಿದರು. ಬರೀ 2 ಕೋಟಿ ಅಲ್ಲ, ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಇದರಲ್ಲಿ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ನೋಡಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಜನರು ಕೂಡ ಅರ್ಥ ಮಾಡಿಕೊಂಡ್ರು. ಇವರು ಸಂಪೂರ್ಣವಾಗಿ ಧರ್ಮಸ್ಥಳ ನೇತ್ರಾವತಿ ತೀರದ ವಿಶ್ವವಿಖ್ಯಾತ ಕುಟುಂಬ, ಆ ಕುಟುಂಬದ ಏನೋ ಧರ್ಮದ ಕಾಂಟ್ರಾಕ್ಟರ್ ಸಂಪೂರ್ಣವಾಗಿ ಬೆತ್ತಲಾದರು. ಅಂಗಿ, ಚೊಣ್ಣ, ಬನೀನ ಎಲ್ಲ ಕಳ್ಚ್ಕೊಂಡು ಬೆತ್ತಲಾದರು. ಉಳಿದಿದ್ದು ಒಂದೇ ಉಡ್ದಾರ ಉಳಿಸ್ಕೊಳ್ಳೋಕ್ಕೆ ಕೋರ್ಟಿಗೆ ಹೋಗಿ ಹರಸಾಹಸಪಟ್ಟು 2 ಕೋಟಿ ಜನ ನೋಡಿದ ಮೇಲೆ ಅದನ್ನು ಹರಸಾಹಸಪಟ್ಟು ಬ್ಲಾಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಅಂಥೇಳಿ ಈಗ ಚೇರ್ಸ್ ಅಂತ ಮಾಡ್ತಾ ಇದ್ದಾರೆ. ಕಬಾಬ್ ತಿಂದು ಇರುವೆನ್ನೂ ಕೊಲ್ಲದವರು, ಸೊಳ್ಳೆಯನ್ನೂ ಕೊಲ್ಲದವರು ಕಬಾಬ್ ತಿಂದು ಈಗ ಚೇರ್ಸ್ ಅಂತ ಮಾಡ್ತಾ ಇದ್ದಾರೆ. ಇವ್ರ ತಲೆಯಲ್ಲಿ ಏನಾಯ್ತು ನನಗಂತೂ ಗೊತ್ತಿಲ್ಲ. ಸೆಕೆಂಡ್ ವಿಡಿಯೋ ಸೇಮ್ ರೀಸನ್ ಇಟ್ಟು ಕೋರ್ಟಿನ ಒಂದು ಅದರ ಹಳೇದದು ಸಮೀರ್ ಮೇಲೆ ಯಾವುದೇ ಆದಂಥ ನೋಟಿಸ್ಗಳು ಬಂದಿದ್ದಿಲ್ಲ. ಕೋರ್ಟು ಕೂಡ ಹೆಂಗೆ ಕಣ್ಣು ಮುಚ್ಕೊಂಡು ಆದೇಶ ಕೊಡ್ತಾ ಇದೆಯೋ, ಯಾವುದು ಅದು ಸಿಟಿ ಸಿವಿಲ್ ಕೋರ್ಟ್ ಅಂತೆ ಹೆಂಗೆ ಆದೇಶ ಕೊಡ್ತಾ ಇದೆಯೋ ಖಂಡಿತ ಗೊತ್ತಿಲ್ಲ. ಆದರೂ ಕೂಡ ಕಣ್ಣು ಮುಚ್ಕೊಂಡು ಏನೋ ಆದೇಶ ಕೊಟ್ಟರು ಅದನ್ನು ಪ್ರಶ್ನೆ ಮಾಡ್ತೀವಿ, ಕಾನೂನು ರೀತಿ ಪ್ರಶ್ನೆ ಮಾಡ್ತೀವಿ. ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತ ಹೇಳಿದರೆ, ಪ್ಲೆಂಟಿಫ್ ಯಾರಿದ್ದಾರೆ, ಶೀನಪ್ಪ ಮತ್ತು ಸುಕೇಶ್, ಅವರು ಯಾರು ಅಂತ ಜನರಲ್ ಪಬ್ಲಿಕ್ಕಿಗೆ ಗೊತ್ತೇ ಇಲ್ಲ. ಅವನ ಹೆಸರು ಕೂಡ ಉಲ್ಲೇಖ ಆಗಿಲ್ಲ, ಅವ್ರ ಹೆಸರೇ ಆ ವಿಡಿಯೋದಲ್ಲಿ ಬಂದಿಲ್ಲ. ಅವ್ರು ಹೇಳ್ತಾರೆ ನೋವಾಯಿತು ಮನಸ್ಸಿಗೆ, ಡಿರೋಗೇಟರಿ ಸ್ಟೇಟ್ಮೆಂಟ್, ಮಾನನಷ್ಟ ಮೊಕದ್ದಮೆ, ಮಾನನಷ್ಟವಾಗುವ ರೀತಿಯಲ್ಲಿ ವಿಡಿಯೋದಲ್ಲಿ ಇದೆ ಅಂತ ಅವರು ಕೊಡ್ತಾರೆ. ಥರ್ಡ್ ಪರ್ಸನ್ ಅಂದರೆ ಲೋಕಸ್ ಸ್ಟ್ಯಾಂಡಿನೇ ಇಲ್ಲ, ಅದಕ್ಕೆ ಲೋಕಸ್ಸೇ ಇಲ್ಲ. ಯಾರಿಗೆ ಅವಮಾನ ಆಗಿರ್ತದೆ ಅವನು ಕೊಡಬೇಕು. ಇಲ್ಲಿ ಈ ಶೀನಪ್ಪ, ಈ ಯೂಟ್ಯೂಬರ್ಗಳಿಗೆ ಗೊತ್ತಿದೆ, ಎಲ್ಲರಿಗೂ ಈ ಒಂದು ನೋಟಿಸ್ ಕೊಟ್ಟು ಬ್ಲಾಕ್ ಮಾಡಿ ಎಲ್ಲ ಯೂಟ್ಯೂಬ್ಗಳನ್ನು ಬ್ಲಾಕ್ ಮಾಡಿಸ್ತಕ್ಕಂತಹ ಅದೇ ಶೀನಪ್ಪ MD ಸಮೀರ್ಗೆ ದೂತ ಅಂದರೆ 8 ಜನನ್ನ ರೆಸ್ಪಾಂಡೆಂಟ್ಸ್ ಮಾಡಿದ್ದಾರೆ. 4 ಫಸ್ಟ್ 4 ಏನಿದೆ ಸಮೀರ್ ಬೇರೆ ಬೇರೆ ಏನೋ ದೂತ ಮತ್ತು ಅವ್ರದ್ದು ಬೇರೆ ಬೇರೆ ಯೂಟ್ಯೂಬ್ ಇದೆ, ಅದಕ್ಕೆ ಇನ್ಸ್ಟಾ, ಫೇಸ್ಬುಕ್ಕು ಎಲ್ಲನೂ ರೆಸ್ಪಾಂಡೆಂಟ್ಸ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧ ಇಲ್ಲದೆ ಇರುವಂಥ ವ್ಯಕ್ತಿ, ಆ ವಿಡಿಯೋದಲ್ಲಿ ಅವನ ಹೆಸರು ಕೂಡ ಉಲ್ಲೇಖ ಆಗದೆ ಇರುವಂಥ ವ್ಯಕ್ತಿ, ಕೋರ್ಟಿನ ಒಂದು ನೋಟಿಸನ್ನು ತೋರಿಸಿ ಆ ಕೋರ್ಟ್ನವ್ರು ಯಾವ ರೀತಿ ಯಾಕೆ ಹೆಂಗೆ ಬರೀತಾರೆ ಅದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಅವರು ಈ 2ನೇ ವಿಡಿಯೋದನ್ನು ಕೂಡ ರಿಪೋರ್ಟ್ ಮಾಡಿ ಅದನ್ನು ಸ್ಟಾಪ್ ಮಾಡಿಸ್ತಾ ಇದ್ದಾರೆ. ಅಂದರೆ ನಿನ್ನೆ ರಾತ್ರಿವರೆಗೆ ಈ ಅಪ್ಲೋಡ್ ಮಾಡಿ 18-20 ತಾಸಲ್ಲಿ 32-33 ಲಕ್ಷ ಜನ ವೀಕ್ಷಣೆ ಮಾಡಿದರು. ಇದೊಂದು ಇತಿಹಾಸನೇ, ಇದು ರೆಕಾರ್ಡ್ ಬ್ರೇಕ್ ಅಂದರೆ ದೊಡ್ಡ ಮಟ್ಟದ ಒಂದು ದಾಖಲೆ ಇದು. ಈ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಬಹುಶಃ ಸಮೀರ್ ಹೇಳ್ತಾ ಇದ್ದ, ಅಣ್ಣ ನನ್ನ ಕಡೆ ನನಗೆ ಮಾಡೋಕ್ಕಾಗೋದಿಲ್ಲ ಇದನ್ನ ಅಂತೇಳಿ, ನಾನೇ ಇನ್ನೊಂದು ವಿಡಿಯೋ ಮಾಡಿದರೆ ಈ ಒಂದು ರೆಕಾರ್ಡ್ ಬ್ರೇಕ್ ಮಾಡೋಕ್ಕಾಗೋದಿಲ್ಲ, ಮೊದಲನೇ ವಿಡಿಯೋದಂತರೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅಂತ ಒಂದು ಅದು ಯಾವುದದು ವಿಡಿಯೋ, ಸಾಕ್ಷಿನಾಶದ ವಿಡಿಯೋ, ಸಾಕ್ಷಿನಾಶದ ಏನಿದೆ ಮಾಹಿತಿ ಇರುವಂಥದ್ದು. ವಾರ್ಜಾಚಾರ್ತಿ ಯಾಕೆ ಸತ್ಲು, ಆನಂತರ ಇನ್ನೊಂದು ನೀವು ಎಲ್ಲರೂ ಕೂಡ ಅದನ್ನು ಗಮನಿಸಬೇಕು. ಆ ವಿಡಿಯೋದಲ್ಲಿ ಅದು ಈಗ ಬ್ಲಾಗ್ ಮಾಡ್ತಾ ಇದ್ದಾರೆ. ಇನ್ನೊಂದು ಒಳ್ಳೆಯ ಸಂಗತಿ, ಸ್ವತಃ ಸಮೀರ್ ಮತ್ತೆ ನಾನು ಕೂಡ ಮಧ್ಯಾಹ್ನ ತಿಳಿಸಿದ್ದೆ, ಯಾವುದೇ ಯೂಟ್ಯೂಬರ್ಗಳಿಗೆ ಅಥವಾ
ಈ ಪೇಜ್ ರೈಟರ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಕಾಪಿ ರೈಟ್ ಸ್ಟ್ರೈಕ್ ಬರುವುದಿಲ್ಲ. ಯಾರು ಬೇಕಾದರೂ ಕೂಡ ಅದನ್ನು ತಾವು ತಮ್ಮ ತಮ್ಮ ಇದರಲ್ಲಿ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಬಹುದು. ಇದಕ್ಕಿಂತ ಒಳ್ಳೆ ಮನಸ್ಸು ಬೇಕೇನ್ರಿ? ಇವನು ಒಬ್ಬನ ಯಾವನೋ ನಕಲಿ ಪತ್ರಕರ್ತ ಯಾವುದೋ ಒಂದು ತಂದು ಯೂಟ್ಯೂಬ್ನಲ್ಲಿ ಇದ್ದಿದ್ದನ್ನ ಕೂಡ್ಲಾರಾಮ್ ಪೇಜ್ ಅಜಯ್ ಅಂಚನ್ ಹಾಕಿದ್ದಕ್ಕೆ ಅದನ್ನು ಸ್ಟ್ರೈಕ್ ಕೊಟ್ಟು ಎಲ್ಲಿ ತನ್ನ ಬಂಡವಾಳ ಬಯಲಾಕತ್ತಂತೇಳಿ ಸ್ಟ್ರೈಕ್ ಮಾಡಿ ಓಡಿ ಹೋಗ್ಬಿಟ್ಟ. ಆದರೆ ಇಲ್ಲಿ ಯಾವುದೇ ಯೂಟ್ಯೂಬ್ಗರ್ಗಳು ಕೂಡ ಅಪ್ಲೋಡ್ ಮಾಡಬಹುದು, ಯಾವುದೇ ಕಾಪಿ ರೈಟ್ಸ್ ಅನ್ವಯ ಆಗುವುದಿಲ್ಲ. ಅದು ಕೂಡ ದ ಮೋಸ್ಟ್ ಸೆಲೆಬ್ರೇಟೆಡ್ ಯೂಟ್ಯೂಬ್. ಅದು ಇಡೀ ದೇಶದಲ್ಲಿ ದ ಮೋಸ್ಟ್ ಸೆಲೆಬ್ರೇಟೆಡ್ ಒಬ್ಬ ಯೂಟ್ಯೂಬರ್ ಹೇಳ್ತಾನೆ, ನಾನು ಯಾವುದೇ ಸ್ಟ್ರೈಕ್ಗಳನ್ನು ಕೊಡೋದಿಲ್ಲ ಅಂತ. ಇದಕ್ಕಿಂತ ಕಳಕಳಿ ಬೇಕಾ? ಅದನ್ನು ಅರ್ಥ ಮಾಡಿಕೊಡಿ. ಈಗ ಒಂದು ಎರಡನೇ ಭಾಗದಲ್ಲಿ ಏನಿತ್ತು, ಹರೀಶ್ ಮಡಿವಾಳ ಸಾವಿನ ಬಗ್ಗೆ ಒಂದು ಆಡಿಯೋ ಪ್ಲೇ ಮಾಡಿದ್ದ. ಅದರಲ್ಲಿ ಆ್ಯಕ್ಚುಲಿ ಅದನ್ನು ಅಜಯ್ ಅಂಚನ್ ಅವ್ರದ್ದು ಕೃಪೆ ಕೂಡ್ಲಾರಾಮ್ ಪೇಜ್ ಇತ್ತು. ಅದರಲ್ಲಿ ಇದನ್ನು ನಾನು 1 ವರ್ಷದ ಹಿಂದೆ ಸ್ಕ್ರೀನಲ್ಲಿ ನಾನು ತೋರಿಸಿದ್ದೆ. ಅದನ್ನು ಆಕ್ಸಿಡೆಂಟ್ ಆಗೋದು, ನೈಜ CCTV ಫುಟೇಜ್, ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿಯಾದಂತಹ ಹರೀಶ್ ಮಡಿವಾಳ ಅವನ ಆಕ್ಸಿಡೆಂಟ್ ಹೆಂಗಾಗುತ್ತೆ, ಯಾವ ಕಾರ್ ಹೋಗಿ ಗುದ್ದುತ್ತೆ, ಕಾರು ಹಿಂಬಾಲಿಸೋದಂತಹ CCTV ಫುಟೇಜ್ ಕೂಡ ಅದರಲ್ಲಿ ಇದೆ. ಧರ್ಮಸ್ಥಳದಿಂದ ಅಂದಾಜು ಒಂದು 5-6 ಕಿಲೋಮೀಟರ್ ದೂರದಲ್ಲಿ, ಆ ವ್ಯತ್ಯಾಸದಲ್ಲಿ 5-6 ಕಿಲೋಮೀಟರ್ ಒಳಗಡೆ ಒಂದು ಅದು ಕಾರ್ ಬಂದು ಗುದ್ದುತ್ತೆ ಮೇನ್ ರೋಡಲ್ಲಿನೇ. ಕಾರ್ ಗುದ್ದಿದ ಮೇಲೆ ಕಂಪ್ಲೇಂಟ್ ಯಾರು ಕೊಡಬೇಕು? ಪ್ರತ್ಯಕ್ಷ ದರ್ಶಿಗಳು ಕಂಪ್ಲೇಂಟ್ ಕೊಡಬೇಕು. ಅಥವಾ ಅವರು ಹಾಸ್ಪಿಟಲ್ಗೆ ಹೋದಾಗ MLC ಇಶ್ಯೂ ಮಾಡ್ತಾರೆ, ಮೆಡಿಕಲ್ ಲೀಗಲ್ ಸರ್ಟಿಫಿಕೇಟ್ ಅಂತಾರೆ. ಆ ಮೆಡಿಕಲ್ ಲೀಗಲ್ ಸರ್ಟಿಫಿಕೇಟ್ ಆಸ್ಪತ್ರೆಯವರು ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂತಹ SHO ಯಾರಾದರೂ ಕೂಡ ಬಂದು ಅಥವಾ ಬೀಟ್ ಪೊಲೀಸ್ ಬಂದು ಸ್ಟೇಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಆ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ದೂರು ದಾಖಲಾಗುತ್ತೆ. ಇದು ಒಂದು ಪ್ರೊಸೀಜರ್. ಆಕ್ಸಿಡೆಂಟ್ ಕೇಸ್ನಲ್ಲಿ ಒಂದು ವೇಳೆ ಅವನಿಗೆ ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರೆ ಅವನ ಸಂಬಂಧಿಕರು, ಅಲ್ಲಿ ಅವನ ಹೆಂಡತಿಗೂ ಕೂಡ ಶೀಸ್ ಅಂಡರ್ ಟ್ರೀಟ್ಮೆಂಟ್, 1 ವರ್ಷದ ಹೆಣ್ಣು ಮಗು ಕೂಡ ತುಂಬಾ ಗಾಯ ಆಗಿತ್ತು. ನೋಡಿ, ಇವರು ಹರೀಶ್ ಮಡಿವಾಳ ಹೆಂಡತಿ 1 ವರ್ಷದ ಹೆಣ್ಣು ಮಗು ಇರೋದನ್ನ ಗುದ್ಸಿದ್ದಾರೆ ಬೇಕಂತಲೇ. ಅವ್ರು ಎಲ್ಲರೂ ಆಸ್ಪತ್ರೆಯಲ್ಲಿದ್ದಾರೆ. ಪೊಲೀಸರು ಬಂದು ಸ್ಟೇಟ್ಮೆಂಟ್ ತಗೋಬೇಕು ತಾನೆ, ಅದರ ಆಧಾರದ ಮೇಲೆ FIR ಆಗ್ಬೇಕು ತಾನೆ. ಇಲ್ಲಿ ಏನು ಮಾಡ್ತಾರೆ ಮಹಾನುಭಾವರು, ದೂರು ಕೊಡೋಕೆ ಆ ಧರ್ಮಸ್ಥಳ ಆಫೀಸ್ನಲ್ಲಿ ಮ್ಯಾನೇಜರ್ ಫೋನ್ ಮಾಡ್ತಾನೆ. ಯಾರಿಗೆ? ಪ್ರವೀಣ್ ಗೌಡ ಅನ್ನೋರಿಗೆ. ಪ್ರವೀಣ್ ಗೌಡ ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗೆ, ಹೋಗ್ತಾನೆ. ಅವನಿಗೆ ಎದಕ್ಕೆ ಹೋಗಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ PSI ಇಲ್ಲಿ ಸಹಿ ಮಾಡು ಅಂತ ಹೇಳ್ತಾನೆ, ಸಹಿ ಮಾಡಿ ಬಂದ್ಬಿಡ್ತಾನೆ. ಅವನ ಘಟನೆಯಲ್ಲಿ ಅದನ್ನ ಸಾಕ್ಷಿದಾರನೂ ಅಲ್ಲ, ಏನೂ ಅಲ್ಲ ಅವನು. ಇದು ಆಡಿಯೋದಲ್ಲಿ ಇದೆ. ಪಾಪ ಇವತ್ತಿಗೂ ನೀವು ಯಾರು ಫೋನ್ ಮಾಡಿದ್ರು ಕೂಡ ಅದೇ ಹಂಗೆ ಹೇಳ್ತಾನೆ, ಪ್ರವೀಣ್ ಗೌಡ ಅಂತ. ಪ್ರವೀಣ್ ಗೌಡ ಹಂಗೆ ಹೇಳ್ತಾರೆ, ಅವರು ಕರೆಕ್ಟಾಗಿ ಹೇಳ್ತಾರೆ. ನನಗೇನು ಗೊತ್ತಿಲ್ಲ ಸರ್. ಮತ್ತೆ ನೀವು ಯಾಕೆ ಹೋದ್ರಿ? ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು. ಯಾವ ಮ್ಯಾನೇಜರು? ಧರ್ಮಸ್ಥಳದಲ್ಲಿರೋ ಮ್ಯಾನೇಜರು. ಮತ್ತೆ ಅಲ್ಲಿ ಹೋಗಿ ಯಾಕೆ ನೀವು ಕಂಪ್ಲೇಂಟ್ ಕೊಟ್ರಿ? ಇಲ್ಲ, ನಮಗೆ ಹೋಗಿ ಸಹಿ ಮಾಡು ಅಂತ ಹೇಳಿದ್ರು, ಬರೀ ಸೈನ್ ಮಾಡಿ ಬಂದಿದ್ದೀನಿ ಅಂತ. ಆ ದೂರದಲ್ಲಿ ಏನಿದೆ ಅಂತ ಹೇಳಿದ್ರೆ ಅವ್ರು ಬರೆದಿರ್ತಾರೆ, PSIನೇ ಬರೆದಿರ್ತಾನೆ. PSIಗೆ ಇವ್ರದೇ ಒಬ್ಬ ಕ್ರಿಮಿನಲ್ ಲಾಯರ್ ಯಾರಾದರೂ ಬರೆದು ಕೊಟ್ಟಿರ್ತಾರೆ, ಚಿಕ್ಕದಣಿ ಬರೆದು ಕೊಟ್ಟಿರ್ತಾನೆ. ನಿಜವಾದ ರೇಪಿಸ್ಟ್ ಏನಿದಾನಲ್ಲ ಸೌಜನ್ಯ ಪ್ರಕರಣದಲ್ಲಿ ಕೈವಾಡ ಇರೋದು ಅವಂದೇ, ಬರೆದು ಕೊಟ್ಟಿರ್ತಾನೆ. ಅದನ್ನ ಇವರು ಅದನ್ನೇ ದೂರ ಅಂತ ತಿಳ್ಕೊಂಡು ಇವನ್ ಕಡೆ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದು FIR ನೋಡಿ ನೀವು. ಅದರಲ್ಲಿ FIR ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಅಕ್ಯೂಸ್ಡ್ ಅಂದ್ರೆ ಆರೋಪಿ ಹರೀಶ್ ಮಡಿವಾಳ ಪಾಪ ಆಕ್ಸಿಡೆಂಟ್ ಆಗಿ ಕೋಮಾದಲ್ಲಿದ್ದಾನೆ. ಆ ಕೋಮಾದಲ್ಲಿದ್ದ ಫೋಟೋ ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ಹಾಕಿದೀವಿ ನಾವು. ಅವನು ಕೋಮಾದಲ್ಲಿದ್ದಾನೆ, ಅವನನ್ನು ಅಕ್ಯೂಸ್ಡ್ ಮಾಡ್ತಾರೆ, ಆರೋಪಿ ಅವನು ಮಾಡ್ತಾರೆ. ಕಾರ್ ಇಲ್ಲಿ ಪಿಕ್ಚರಿಗೆ ಬರುವುದಿಲ್ಲ. ಯಾವ ಕಾರ್ ಆಕ್ಸಿಡೆಂಟ್ ಅವನ ಹಿಂದಿಂದ ಬಂದು ಗುದ್ದಿತೋ ಆ ಕಾರಿನ ಡ್ರೈವರ್ ಆಗಲಿ ಮಾಲೀಕ ಆಗಲಿ ಅಕ್ಯೂಸ್ಡ್ ಆಗುವುದಿಲ್ಲ. ಏನಿದು? ಎಲ್ಲಿ ಅಂದ್ರೆ ದೇಶಕ್ಕೆ ಒಂದು ಕಾನೂನು, ದೇಶಕ್ಕೆ ಒಂದು IPC, ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್, ಬೆಳ್ತಂಗಡಿಗೆ ಒಂದು ಕಾನೂನು, ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಸಂವಿಧಾನ ಪ್ರತ್ಯೇಕ.
ಅಲ್ಲರಿ ಪಾಪ ಅವನು ಆಸ್ಪತ್ರೆಯಲ್ಲಿದ್ದಾನೆ, ಅವನನ್ನೇ ಆರೋಪಿ. ಮತ್ತು ಕಾರಣ ಏನು ಅಂತ ಹೇಳಿದ್ರೆ ಇವನು ಪ್ರವೀಣ್ ಗೌಡ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡತಕ್ಕಂಥ ಪ್ರವೀಣ್ ಗೌಡನ ಕಂಪ್ಲೇಂಟ್. ಆಕ್ಚುಲಿ ಅವನು ಬರೆದಿದ್ದಲ್ಲ, ನೀವು ವಿಡಿಯೋ ನೋಡಿ ಆಡಿಯೋ ಪೂರ್ತಿ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. ಅದರಲ್ಲಿ ಏನು ಬರೀತಾರೆ, ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಮಾಡಿ ಹೋಗಿ ಅವನೇ ಬಿದ್ದಿದ್ದು ಅಂತ. FIR ಕೂಡ ನಾವು ಕಳಿಸಿದ್ದೀವಿ, ಆಡಿಯೋನು ಕೂಡ ಕಳಿಸಿದ್ದೀವಿ, CCTV ಫುಟೇಜು ಕಳಿಸಿದ್ದೀವಿ. ಯಾರ್ದು? ಸೌಜನ್ಯ ಪ್ರಕರಣದ ಅತ್ಯಂತ ಪ್ರಮುಖ ಸಾಕ್ಷಿ, ಅದು ಸಮೀರ್ 2ನೇ ಭಾಗದಲ್ಲಿ ಇದೆ. ಅದನ್ನ ನಾಶ ಮಾಡಕ್ಕೆ ಹೊರಟಿದ್ದಾರೆ ಪೂರ್ತಿಯಾಗಿ. ಅಂದ್ರೆ ಬ್ಲಾಕ್ ಮಾಡಿ ಆಯ್ತು, ಅದು ಇನ್ನು ಮುಂದೆ ರೀಚ್ ಆಗೋದಿಲ್ಲ. ಯಾಕಂದ್ರೆ 18 ತಾಸಿನಲ್ಲಿ 32 ಲಕ್ಷ ಹೊಡ್ತಲ್ಲ, ಮತ್ತೆ ಭಯ ಶುರುವಾಗಿ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಯೂಟ್ಯೂಬರ್ಗಳು ಕೂಡ ಅದನ್ನು ಅಪ್ಲೋಡ್ ಮಾಡ್ಬೋದು, ಪೇಜ್ ಕಂಟೆಂಟ್ ಕೂಡ ಯೂಸ್ ಮಾಡಬಹುದು. ಇದು ಜನರಿಗೆ ಏನು ನಡೀತಾ ಇದೆ ಅಂತ ಗೊತ್ತಿರಲಿ. ಇದ್ರ ಸಂಬಂಧಪಟ್ಟಂತೆ ಬರೀ ಸಮೀರ್ದೊಂದೇ ಅಲ್ಲ, ಇನ್ನು ಬೇರೆ ಬೇರೆ ಯೂಟ್ಯೂಬ್ಗರು ಯಾರು ಸೌಜನ್ಯ ಹೋರಾಟದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದೆಲ್ಲ ಪ್ರಕರಣಗಳ ಬಗ್ಗೆನೂ ಕೂಡ ಕಾನೂನಿನ ಒಂದು ವ್ಯವಸ್ಥೆ ಅದು ಜಾರಿಯಲ್ಲಿದೆ. ಈ ನಡುವೆ ಇವತ್ತು ಮುಂಜಾನೆ ಒಂದು ಆರ್ಟಿಕಲ್ ನೋಡಿದೆ ವೆಬ್ ಅದಕ್ಕೆ ಏನಂತಾರೆ, ವೆಬ್ ಪೇಪರಲ್ಲಿ. ಅದು ಯಾರ ಮನೆಗೂ ಕೂಡ ತಲುಪೋದಿಲ್ಲ ಆ ಪೇಪರು. ಆ ಪೇಪರಿನ ಮಾಲಕರು ನಾನು ಇಷ್ಟಪಟ್ಟಂತಹ ವ್ಯಕ್ತಿ ವಿಶ್ವೇಶ್ವರ ಭಟ್ರು. ಅವ್ರ ಬಗ್ಗೆ ನಾನು ಈಗಲೂ ಕೂಡ ಏನು ಅನ್ನೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅವರು ವಿಜಯ ಕರ್ನಾಟಕದ ಸಂಪಾದಕರಾಗಿದ್ದಾಗ, ವಿಶ್ವೇಶ್ವರ ಭಟ್ ಅವರು ವಿಜಯ ಕರ್ನಾಟಕದ ಮುಖ್ಯ ಸಂಪಾದಕರಾಗಿದ್ದರು. ನನ್ನ ಘಟನೆ LH ಬಾಂಬ್ ಕೇಸ್ ನಡೆದಾಗ ನನಗೆ ಕರೆದು ಪ್ರೋತ್ಸಾಹ ಕೊಟ್ಟಂಥವ್ರು. ಹೀಗಾಗಿ ನಾನು ಅವ್ರ ಮೇಲೆ ಯಾವುದೇ ಟೀಕೆ ಮಾಡೋದಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ. ಆದರೆ ಅವರದೇ ಮಾಲೀಕತ್ವ ಇರುವಂತ ಅಂದ್ಕೊಂಡಿದ್ದೀನಿ ನಾನು. ಆ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರ್ತದೆ. ಆ ಆರ್ಟಿಕಲಲ್ಲಿ ಒಬ್ಬರು ಉಮಾ ಮಹೇಶ್ ವೈದ್ಯ ಅಂತ ಇದೆ, ತುಂಬಾ ಗೇಲಿ ಮಾಡಿ ಬರೆದಿದ್ದಾರೆ. ಟೂಲ್ ಕಿಟ್ ಅಂತೆ, ಸೌಜನ್ಯ ಹೋರಾಟ, ಆಮೇಲೆ ಮತಾಂತರ ಅಂತೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಇಲ್ಲಿ ನೋಡಿ, ಧರ್ಮ ಅದು ಇದು ಏನೇನೋ ಮಸಾಲೆ ಹಾಕಿ ಮತಾಂತರ ಅದು ಇದು ಏನಂದ್ರೆ ಏನು ಸಂಬಂಧನೇ ಇಲ್ಲ, ಏನೇನೋ ಆ ಯಮ್ಮ ಬರೆದ್ಬಿಟ್ಟೈತೆ. ಆ ಯಮ್ಮನ ಗಂಡ ಯಾರು ಅಂತ ಹೇಳಿದ್ರೆ CIDಯಲ್ಲಿ ಕಾನೂನಿನ ಸಲಹೆಗಾರ. ಮುಂಚೆ ಧಾರವಾಡದಲ್ಲಿ APP ಆಗಿ ಇದ್ದಂತ, ಹಳಿಯಾಳದಲ್ಲಿ APP ಆಗಿ ಇದ್ದ. ಅವನ ಮೇಲೆ ಅನೇಕ ದೂರುಗಳು ಕೂಡ ಚೀಫ್ ಪ್ರಾಸಿಕ್ಯೂಟರ್ಗೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಸಚಿವರಿಗೆ ಅವಾಗಿಂತ ಹೋಗ್ತಾನೆ ಇದೆ. ಬಹಳ ಇದೆ ಒಂದು ಹಣೆ ಬರ. ಬಹಳ ಅಂದ್ರೆ ವಿಪರೀತ ಕಿರುಕುಳದ ಆರೋಪಗಳು ಅವನ ಮೇಲಿದೆ. ಆ ವೈದ್ಯ ಎನ್ನುವ ಒಬ್ಬ ಸೆಕ್ಸ್ ರೋಗಿ ಬೆಳಿಗ್ಗೆನೆ ಆ ಆರ್ಟಿಕಲ್ ಅವ್ರ ಹೆಂಡತಿ ಅಂತ ಬೇರೆ ಯಾರೋ ಹೇಳಿದ್ರು ನನಗೆ, ಇಲಾಖೆಯಲ್ಲಿದ್ದಂಥವ್ರೆ ಹೇಳಿದರು, ಸಮೋನ್. ಅವನು ಎಲ್ಲಾ CID ಅಧಿಕಾರಿಗಳಿಗೆ ಆ ಆರ್ಟಿಕಲ್ಗಳನ್ನು, ಅಧಿಕಾರಿಗಳು ಸಿಬ್ಬಂದಿಗಳು CIDಯಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೂಡ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ CID, ಗುಲ್ಬರ್ಗಾದಲ್ಲಿದೆ, ಬೇರೆ ಬೇರೆ ಇದರಲ್ಲಿದೆ, ಅವ್ರೆಲ್ಲರಿಗೂ ಕಳಿಸ್ತಾನೆ. ಕಳಿಸಿ ಇದಕ್ಕೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾನೆ. ಅಂದ್ರೆ CID ಅಧಿಕಾರಿಗಳು, CID ಅಂದ್ರೆ ತುಂಬಾ ಪ್ರತಿಷ್ಠೆ ಇರುವಂತಹ ಕರ್ನಾಟಕ ಪೊಲೀಸ್ ಇಲಾಖೆಯ ಒಂದು ಸಂಸ್ಥೆ. ಆ ಎಲ್ಲಾ ಸಿಬ್ಬಂದಿಗಳಿಗೆ ಒಂದು ಮೆಸೇಜ್ ಹಾಕ್ತಾನೆ, ಸರ್ಚ್ ಮಾಡ್ರಿ, ಒಂದು ವೈದ್ಯಂದು ಮೆಸೇಜ್ ಹಾಕ್ತಾನೆ, ಅದನ್ನು ನೀವು ಕಮೆಂಟ್ ಮಾಡಬೇಕು. ಅಂದ್ರೆ ಇವನು ಹೆಂಡತಿ ಬರೆದಂತ ಆರ್ಟಿಕಲ್ ಅನ್ನ ಓದಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಬೇಕು. CID ಅಧಿಕಾರಿಗಳಿಗೆ ಬೇರೆ ಕೆಲಸ ಇಲ್ಲನು? ಇವನು ಹೆಂಡತಿ ಬರೆದಿದ್ದು ಓದಿ ಕಮೆಂಟ್ ಮಾಡಬೇಕಾ? ಅದು ಯಾವ ಆರ್ಟಿಕಲ್? ಸೌಜನ್ಯ ಹೋರಾಟವನ್ನ ಗೇಲಿ ಮಾಡಿದಂತ ಆರ್ಟಿಕಲ್. ಬಿಸ್ಕೆಟ್ ಹಾಕಿರ್ತಾರದು ಎಲ್ಲರಿಗೂ ಗೊತ್ತಿದೆ, ಅದೇನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಮೂಳೆ ಹಾಕಿರ್ತಾನೆ ಅವನು, ಇವ್ರ ನೆಕ್ತಾ ಏನೋ ಬರೆದಿರ್ತಾರೆ, ವಾಟ್ ಎವರ್. ನಾಚಿಕೆ ಸ್ವಲ್ಪನೂ ಕೂಡ ಬೇಡ. ಯಾವ ರೀತಿ ಇವರು CIDಯನ್ನು, ಆಮೇಲೆ ಅದೇ CIDಯಲ್ಲಿ ಇದೇ ಯೋಗೀಶ್ ಇದ್ದಾನೆ. ಈಗ ಆ ಯೋಗೀಶ್ ಇದ್ದಾನಲ್ಲ, ಪುಣ್ಯಾತ್ಮ ಮಹಾನುಭಾವ, ಪೂರ್ತಿ ಸಂಪೂರ್ಣ ಇದೇ ಒಂದು ಮುಂದೆ ಇದೆ. ಅದು ಬೇಡ, ಈಗ ಮಾತಾಡೋದಿಲ್ಲ, ಸರಿಯಾಗಿ ಅನ್ಸೋದಿಲ್ಲ. ಅದೇ ವ್ಯಕ್ತಿ CIDದಲ್ಲಿದ್ದಾನೆ, CID ಸೈಬರ್ ಸೆಲ್ ಅಲ್ಲಿ. ಅವರು ಇವರು ಸೇರ್ಕೊಂಡು ಒಳ್ಳೆ ಆಟ ನಡೆಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆನಂತರ ಒಂದು ವಿಚಿತ್ರ ನೋಡಿ, ನೀವು ಕೋರ್ಟ್ ಹಾಲ್ನಲ್ಲಿ, ಹೈಕೋರ್ಟ್ ಹಾಲ್ನಲ್ಲಿ ಆದಂತಹ ವಾದ ವಿವಾದ ನೋಡಿರ್ಬೇಕು ನೀವು. ಅದರಲ್ಲಿ ಸ್ಟೇಟ್ ಪ್ರಾಸಿಕ್ಯೂಟರ್ ಆಕ್ಚುಲಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ವರ್ಸಸ್ ಅವ್ರದ್ದು ಏನು ಇಲ್ಲ, ಬಡ್ಡಿ ಪೂಜ್ಯವ್ರದ್ದು ಏನು ಇಲ್ವೇ ಇಲ್ಲ. ಆದರೂ ಕೂಡ
ಆ ಸ್ಟೇಟ್ ಪ್ರಾಸಿಕ್ಯೂಟರ್ ಆದವರು ಎತ್ತಿ ಹೇಳ್ತಾ ಇದ್ದಾರೆ, ಡಿರೋಗೇಟರಿ ಮಾಡ್ತಾ ಇದ್ದಾರೆ. ಅರೆ ಇಲ್ಲಿ SPP ಅವರು ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ನಿಮಗೆ ಸಂಬಂಧನೇ ಇಲ್ಲದು. ಈ ಮೊನ್ನೆ ಏನು ಇಂತಲ್ಲಿ ಪರ್ಮಿಷನ್ಗೋಸ್ಕರ ಹೈಕೋರ್ಟಿಗೆ ಹೋಗಿದ್ರು, ಪರ್ಮಿಷನ್ ಅನ್ನ ಸುಳ್ಳು ಏನನ್ನು ತಿರುಚಿ ಮಾಡಿ ಹೈಕೋರ್ಟ್ ಆದೇಶವನ್ನು ತಿರುಚಿ ಹೇಳ್ತಾ ಇದ್ರು. ಅದಕ್ಕೂ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸಂಬಂಧನೇ ಇಲ್ಲ. ಅಂತದ್ರ ಡಿರೋಗೇಟರಿ ನೀವು ಯಾರ ರಕ್ಷಣೆಗೋಸ್ಕರ ನಿಂತಿದ್ದೀರಿ? ಆಮೇಲೆ ಇದು ಮಿಸ್ಟರ್ ವೈದ್ಯ ಅನ್ನೋನು ಎಷ್ಟು ಒಳಗಡೆ ಇಟ್ಕೊಂಡು ಎಷ್ಟು ವ್ಯವಸ್ಥೆಯನ್ನ ಕೊಳಕ ಮಾಡಿಬಿಟ್ಟಿದ್ದಾರೆ, ಎಷ್ಟು ವ್ಯವಸ್ಥೆ ಕೊಳತು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವರೆಲ್ಲ ಸೇರ್ಕೊಂಡು ಅತ್ಯಾಚಾರಿಗಳ ಪರವಾಗಿ ಇಲ್ಲಿ ಲಾಬಿ ಮಾಡೋದು, ಇಲ್ಲಿ CIDಯಲ್ಲಿ ಇದ್ಕೊಂಡು. ಅದಕ್ಕೆ ನಾನು CID ಮುಖ್ಯಸ್ಥರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ಇಟ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಇನ್ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ, ನಾವು ಅದನ್ನೆಲ್ಲ ಕೂಡ ಕೊಡ್ತಾ ಇದ್ದೀವಿ. ಈ ಹಿಂದೆನೂ ಕೂಡ ಗಮನಕ್ಕೆ ತಂದಾಗಿದೆ. ಇಂತಹ ನೀಚರನ್ನ ದಯವಿಟ್ಟು ಇಟ್ಕೊಳಕ್ ಹೋಗಬೇಡಿ. ಇಲಾಖೆಗೆ ಇಂಥವರಿಂದಾನೇ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಏನೇನು ನೋಡಿ, ಇದೇ ರೀತಿ ಹೋದ್ರೆ ಇವನು ಏನೇನು ಡೀಲಿಂಗ್ ಮಾಡಿದಾನೆ ಎಲ್ಲ ಗೊತ್ತಿದೆ. ಎಲ್ಲವೂ ಹೊರಗಡೆ ತರ್ತೀವಿ ನಾವು, ಪ್ರತಿಯೊಂದು ಹೊರಗಡೆ ತರ್ತೀವಿ ನಾವು. ಯಾಕಂದ್ರೆ ಸೌಜನ್ಯಳ ಕಣ್ಣು ಪ್ರತಿಯೊಬ್ಬರ ಮೇಲಿದೆ. ಯಾರ್ಯಾರು ಏನೇನು ಆಟ ಆಡ್ತಾ ಇದ್ದಾರೆ, ಸೌಜನ್ಯ ಶಕ್ತಿ ಅದು, ಚಾಮುಂಡೇಶ್ವರಿಯ ಶಕ್ತಿ ಅದು ಎಲ್ಲರ ಮೇಲೂ ಇದೆ. ನೀವೇನೋ ಅಂದ್ಕೊಂಡಿರ್ಬಹುದು, ತುಂಬಾ ಸರಳವಾಗಿ ತಿಳ್ಕೊಂಡಿರ್ಬೋದು. ಏನ್ ಬಿಡು ಇಂದಿಷ್ಟು ಕೊಟ್ಟ, ನಾವೇನಾದ್ರೂ ಮಾಡಿ ನನ್ನ ಹೆಂಡತಿ ಕಡೆ ಆರ್ಟಿಕಲ್ ಮಾಡಿಸಿ ಆಗ್ಬಿಟ್ಟೆ. ಪ್ರತಿಯೊಬ್ಬರ ಮೇಲೇನು ಕೂಡ ಆ ಕಣ್ಣಿದೆ, ನೆನಪಿಟ್ಕೊಳ್ಳಿ. ರಿಪಬ್ಲಿಕ್ ಕನ್ನಡದ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೆಲವೊಬ್ಬರು ಮೆಸೇಜ್ ಹಾಕಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ರಿಪಬ್ಲಿಕ್ ಕನ್ನಡ ವಿರುದ್ಧ ಆಗಿ ನಾನು ಮಾತಾಡ್ತಾ ಇಲ್ಲ, ಅಥವಾ ಯಾವುದೇ TV ಚಾನಲ್ ಮಾಧ್ಯಮದ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಲಾಸ್ಟ್ ಟೈಮ್ ನಾನು ಒಂದು ಹೇಳಿದ್ದೆ, ಅವರಿಗೆ ಆಫರ್ ಕೊಟ್ಟಿದ್ದೆ. ಯಾರು ನಾವು ಸಾಕ್ಷಿಗಳನ್ನು ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ, ಅವರಿಗೆ ಒಂದು ರಕ್ಷಣೆ ಕೊಡುವಂತ ಜವಾಬ್ದಾರಿ ತಗೊಳ್ಳಿ. ಅಂದ್ರೆ ನೀವೇ ಅವ್ರ ಮನೆಯೊಳಗೆ ಇಟ್ಕೊಳ್ಳಿ ಅಂತ ನಾವೇನು ಹೇಳಿಲ್ಲ, ಅಥವಾ ನೀವೇ ಅವ್ರಿಗೆ ಗನ್ಮ್ಯಾನ್ ಕೊಡಿ ಅಂತ ಹೇಳಿಲ್ಲ. ನಿಮ್ಮ ಚಾನಲ್ನಿಂದ ಒಂದು ಅಫಿಷಿಯಲ್ ರಿಕ್ವೆಸ್ಟ್ ಕೊಡಿ ಪೊಲೀಸ್ ಇಲಾಖೆಗೆ, ನಮ್ಮ ಚಾನಲ್ನಲ್ಲಿ ನಾವು ಸತ್ಯಾಸತ್ಯತೆಯನ್ನ ರಿವೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಅರ್ಜಿ ಕೊಡಿ. ಆ ಕಾರಣ ಆ ಸಾಕ್ಷಿಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡಿ ಅಂತ ಒಂದು ಅರ್ಜಿ ಬರೆದಿದ್ರು ಸಾಕಾಗಿತ್ತು. ಇರಲಿ, ನನಗೆ ಯಾವುದೇ ಕರೆಗಳು ಕೂಡ ಬರಲಿಲ್ಲ, ಆಹ್ವಾನ ಕೂಡ ಬರಲಿಲ್ಲ. ಆಹ್ವಾನ ಅವರೇ ಕೊಟ್ಟಿದ್ದು, ಚಾಲೆಂಜ್ ಮಾಡಿದ್ದು, ನಾನು ಚಾಲೆಂಜ್ ಮಾಡಿಲ್ಲ. ಯಾರ್ದಾದ್ರೂ ಇದ್ರೆ ಬಂದ್ಬಿಡಿ ಅಂತ ಹೇಳಿದ್ರಲ್ಲ, ಚಾಲೆಂಜ್ ಕೊಟ್ಟಿದ್ರಲ್ಲ, ನಾನು ಚಾಲೆಂಜ್ಗೆ ಉತ್ತರ ಅಂತ ಹೇಳಿಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ದಟ್ ವಾಸ್ ದ ಬಿಗ್ಗೆಸ್ಟ್ ಅಪಾರ್ಚುನಿಟಿ ನಮ್ಗೆ ಕೊಟ್ಟಂತದ್ದು. ಅದೇನು ಒಂದು 3 ನಿಮಿಷದ ವಿಡಿಯೋ ಇದೆ, ಅದನ್ನ ನೋಡಿಬಿಟ್ರೆ, ಅದನ್ನ ತೋರಿಸಿಬಿಟ್ರೆ ಪ್ರತಿಯೊಬ್ಬರಿಗೂ ಕೂಡ ಧರ್ಮಸ್ಥಳದವನ್ನ ಯಾರು ಮಲಿನ ಮಾಡ್ತಾ ಇದ್ದಾರೆ ಅದು ಗೊತ್ತಾಗುತ್ತೆ. ಸಂಪೂರ್ಣವಾಗಿ ನಾನೇನು ಮಾಹಿತಿ ಈಗ ಕೊಡ್ತೀನಿ ಅಂತ ಹೇಳಿದ್ದಿಲ್ಲ. ಓನ್ಲಿ ಒನ್ ಶಾರ್ಟ್ ಅರೌಂಡ್ 3 ಮಿನಿಟ್ಸ್ ಇದೆ ವಿಡಿಯೋ ಇದೆ, ನೈಜವಾಗಿರೋದು. ನಾನು ಹೇಳಿದ್ದೆ, ಯಾವುದೇ AI ಆಗಲಿ, ಅನಿಮೇಟೆಡ್ ಆಗಲಿ, ಕೃತಕವಾಗಿ ಮಾಡಿದಂಥದ್ದಾಗಲಿ, ರಿಕ್ರಿಯೇಷನ್ ಆಗಲಿ ಅಲ್ಲ, ನೈಜವಾಗಿರುವಂಥದ್ದು. ಅದನ್ನ ನೋಡಿಬಿಟ್ರೆ ಇವ್ರು ಹೇಳ್ತಾರಲ್ಲ, ನಮಗೆ ನಾನು ಯಾಕೆ ಅದನ್ನ ಹೇಳಿದೆ ಅಂತ ಹೇಳಿದ್ರೆ, ಆ ಒಂದು ವಿನಂತಿ ಮಾಡಿಕೊಂಡೆ ಅಂತ ಹೇಳಿದ್ರೆ, ಪದೇ ಪದೇ ನಮ್ಮ ಮೇಲೆ ಮಲಿನ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡೋದಲ್ಲ. ಅದನ್ನು ನೋಡ್ಬಿಟ್ರೆ ರಾಜ್ಯದ ಪ್ರತಿಯೊಬ್ಬ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗುತ್ತೆ ಯಾರು ಮಲಿನ ಮಾಡ್ತಾ ಇದ್ದಾರೆ, ಶ್ರೀ ಕ್ಷೇತ್ರ, ಪವಿತ್ರ ಶ್ರೀ ಕ್ಷೇತ್ರವನ್ನ ಯಾರು ಮಲಿನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೊಂದು ನೀವೊಂದು ಅವಕಾಶ ಕೊಟ್ರಿ ಅಂತ ಖುಷಿಯಾಗಿತ್ತು ನಮಗೆ. ಬಟ್ ಯಾವುದೇ ಆಹ್ವಾನ ಬರಲಿಲ್ಲ. ಇಟ್ಸ್ ಓಕೆ, ನಾವು ಯಾವ ಟೀಕೆಯನ್ನು ಕೂಡ ನಿಮಗೆ ಮಾಡೋದಿಲ್ಲ, ಮೌನವಾಗಿನೇ ಇರ್ತೀವಿ ನಾವು. ನಮಗೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ TV ಚಾನಲ್ ಇರೋರು ವೈಯಕ್ತಿಕವಾಗಿ ನನಗೆ ಒಳ್ಳೆ ಸಂಬಂಧ, ಒಳ್ಳೆ ಎಲ್ಲ ಸ್ನೇಹಿತರೆ, ಹಳೆ ಸ್ನೇಹಿತರೆ ಎಲ್ಲರೂ ಕೂಡ. ಇವ್ರು ನಮ್ಮ ಹಣೆ ಬಾರ ನೋಡಿ, ಇವ್ರ ಸಲುವಾಗಿ ನಾವು ಎಲ್ಲರ ಜೊತೆಗೂ ಕೂಡ ವೈಮನಸ್ಸು ಕಟ್ಕೋಬೇಕಾಗಿದೆ. ಆದರೆ ಮಹಾಭಾರತದ ಯುದ್ಧ, ಆಗಲೇ ಹೇಳಿದ್ನಲ್ಲ ವಿಶ್ವೇಶ್ವರ ಭಟ್ರು, ಮಹಾಭಾರತದ ಯುದ್ಧ, ನೀವು ಆ ಕಡೆ ಹೋಗ್ಬಿಟ್ರೆ, ಅಧರ್ಮದ ಕಡೆ ಹೋದ್ರೆ ನಾವು ಬಾಣವನ್ನ ಬಿಟ್ಟೇ ಬಿಡ್ತೀವಿ, ಬಿಡಲೇಬೇಕಾಗುತ್ತೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ವಿಷಯಗಳನ್ನ ಹೇಳಿದ್ರು, ಏನೇನೋ ಕೆಲವೊಂದಂತರೂ ನಮಗೆ, ಅಂದ್ರೆ ಇದು ನಾನು ಇದನ್ನ ರಿಪಬ್ಲಿಕ್ ಕನ್ನಡವನ್ನ ದೃಷ್ಟಿಗೆಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಇವರಿಗೆ ಕೊಟ್ಟಂತ ಸುಳ್ಳಿನ ಸರಕಿನ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವರು ಇನ್ನೊಂದು ಚಾನಲ್ಗೂ ಕೂಡ ಕೊಡ್ತಾರೆ. ಅಂದ್ರೆ ಇದು 12 ವರ್ಷದಿಂದ ಇದೇ ನಾಟಕನೇ ಮಾಡಿದ್ದಾರೆ ಇವರು, ಇದೇ ಡ್ರಾಮಾ, ಇದೇ ಸುಳ್ಳಿನ ಸರಕು, ಹಳೆ ಕ್ಯಾಸೆಟ್ಟಿಗೆ ಹೊಸ ಕವರ್ ಹಾಕಿ ಎಲ್ಲರಿಗೂ ಒಂದು ಕೊಡ್ತಾ ಬಂದಿದ್ದಾರೆ. ಅದನ್ನ
ಯೋಚನೆ ಇಲ್ಲ ಯಾರು ಕೂಡ ದಯವಿಟ್ಟು ಪ್ರಸಾರ ಮಾಡಬೇಡಿ. ಹೇಳ್ತಾರಲ್ಲ ಸಂತೋಷ್ ರಾವ್ ಕರಾಟೆ ಪಟುವಾಗಿದ್ದರಿ ಅಂಥೇಳಿ. ಯಾಕೆ ಸೌಜನ್ಯಳನ್ನ ಅವನು ಎತ್ಕೊಂಡು ಹೋದ, ನಡು ರಸ್ತೆಯಿಂದ ಎತ್ಕೊಂಡು ಹೋದ ಅಂತ ಹೇಳಿದ್ರೆ ಹಿ ವಾಸ್ ವೆರಿ ಸ್ಟ್ರಾಂಗ್. ಯಾಕಂತ ಹೇಳಿದ್ರೆ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದ. ಆಯ್ತಪ್ಪ, ಕರಾಟೆ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದ, ಒಪ್ಕೊಳ್ಳೋಣ. ಕರಾಟೆ ಬ್ಲ್ಯಾಕ್ ಬೆಲ್ಟ್ ಥೇರಿನೇ ನಾವು ಒಪ್ಕೊಳ್ಳೋಣ. ನಿಮ್ದು ಥೇರಿ ಅಲ್ಲ ಅದು, ಕರಾಟೆ. ಯಾಕೆ ಎತ್ಕೊಂಡು ಹೋದ? ಕರಾಟೆ ಕಲ್ತಿದ್ದ, ಬ್ಲ್ಯಾಕ್ ಬೆಲ್ಟ್. 2 ದಿನ ಆದಮೇಲೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ಒಬ್ಬನೇ ಕೂತ್ಕೊಂಡಾಗ ನಾವು 3 ಜನ ಹಿಡ್ಕೊಂಡು ಬಂದ್ವಿ ಅಂತ ಹೇಳ್ತಾರಲ್ಲ ಇವ್ರು ನರಪೇತ್ಲ್ಗಳು, ಗಾಂಜಾ ಗಿರಾಕಿಗಳು, ಗಾಂಜಾ ಸೇದವರು 3 ಜನ ಹಿಡ್ಕೊಂಡು ಬಂದು ಅಂತ ಹೇಳ್ತಾರಲ್ಲ. ಇವನು ಅದೇ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಥೇರಿಯನ್ನ ಅಲ್ಲಿ ಅಪ್ಲೈ ಮಾಡೋದಾದ್ರೆ ಈ ನರಪೇತ್ಲ್ 3 ಜನ ಹಿಡ್ಕೊಂಡು ಬಂದ್ರಲ್ಲ, ಮಲ್ಲಿಕ್ ಜೈನ್, ಉದಯ್ ಜೈನ್, ರವಿ ಪೂಜಾರಿ, ಅವ್ರ ಮುಖಾಮೂತಿ ಹೊಡಿತಾ ಇದ್ನ ಇಲ್ಲ ಅವನು? ಮುಖ, ಬಾಯಿ, ಹಲ್ಲು ಉದುರ್ತಾ ಇದ್ವು ಇಲ್ಲ ಅವ್ರದ್ದು? ಬ್ಲ್ಯಾಕ್ ಬೆಲ್ಟ್ ಥೇರಿನ ಸೌಜನ್ಯನ ಎತ್ಕೊಂಡು ಹೋಗ್ಬೇಕಾದ್ರೆ ನೀವು ಅಪ್ಲೈ ಮಾಡ್ತೀರಾ? ಕರಾಟೆ ಬ್ಲ್ಯಾಕ್ ಬೆಲ್ಟ್ ಥೇರಿಯನ್ನ ಅಲ್ಲಿನೂ ಅಪ್ಲೈ ಮಾಡಬೇಕಿತ್ತಲ್ಲ ನೀವು. ಬಾಹುಬಲಿ ಬೆಟ್ಟದಿಂತರ 3 ಜನ ಹಿಡ್ಕೊಂಡು 3 ಜನ ಎಲ್ಲಿ ಅವನಿಗೆ ಈಡಾಗ್ತಾರೆ? ಬ್ಲ್ಯಾಕ್ ಬೆಲ್ಟ್ ಕಲ್ತವನಿಗೆ 10 ಜನ ಬಂದ್ರು ಹೊಡೆದು ಕಳಿಸ್ತಾನ ಅವನು. ಯಾಕಂದ್ರೆ ಸಂತೋಷ್ ರಾವ್ ಅಲ್ಲ, ಬ್ರುಸ್ಲಿ. ವಾಸ್ತವ ಏನು ಗೊತ್ತಾ? ಇವರು ಹೇಳ್ತಾರಲ್ಲ ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದ ಅಂತ ಹೇಳಿ. 10 ವರ್ಷದಿಂದ ಅವನು ಪ್ರಾಕ್ಟೀಸೇ ಮಾಡ್ತಾ ಇರಲಿಲ್ಲ. ಬ್ಲ್ಯಾಕ್ ಬೆಲ್ಟ್ ಬಿಟ್ಟು 10 ವರ್ಷದ ಮೇಲಾಗಿತ್ತು ರೀ. ಒಂದು ಕ್ರಿಕೆಟ್ ಮ್ಯಾಚಲ್ಲಿ 1-2 ತಿಂಗಳು ಅವನು ರಿಟೈರ್ಡ್ ಆಗಿ 1-2 ತಿಂಗಳಿಗೆ ಯಾವ ಮ್ಯಾಚು ಆಡೋಕ್ಕಾಗಲ್ಲ ಅವನು. ಒಬ್ಬ ಅಥ್ಲೀಟ್ 1 ತಿಂಗಳು ಪ್ರಾಕ್ಟೀಸ್ ಆಗಲಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಎಲ್ಲ ತುಕ್ಕು ಹಿಡ್ದಂಗೆ ಆಗುತ್ತೆ, ಮೈ ಎಲ್ಲ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ. 10 ವರ್ಷ ಆಗಿತ್ತು ಅವನು ಬಿಟ್ಟು. ಅವನು ಬರೀ ಜಪಮಾಲೆ ಇಟ್ಕೊಂಡು ಅಡ್ಡಾಡ್ತಾ ಇದ್ದಂಥವನು ಸಂತೋಷ್ ರಾವ್. ಬ್ಲ್ಯಾಕ್ ಬೆಲ್ಟ್ ಇದನ್ನು ಅವನೇನು ಹೂ ಹಾ ಕಿಯಾ ಅಂತ ಇದ್ನ ಅವನು. ಬರ್ತಿದ್ನ ಮುಂಜಾನೆದ್ದು ಜಪಮಾಲೆ ಹಿಡ್ಕೊಂಡು ನದಿಯಲ್ಲಿ ಇದು ಮಾಡಿ ಅರ್ಧವರೆಗೆ ಮುಳುಗಿ ಜಪಮಾಲೆ ಮಾಡ್ತಾ ಇದ್ದವನು. ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದ. ಆನಂತರ ಅವನ ಮೇಲೆ ಇನ್ನೊಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು. ಇದನ್ನ ಪ್ರೂವ್ ಮಾಡುತ್ತೆ ಒಂದು ಪತ್ರಿಕೆ. ಯಾವುದೇ ಕ್ರೈಮ್ ರಿಪೋರ್ಟರ್ ಅವರಿಗೆ ಗೊತ್ತಿದೆ, ಯಾವುದೇ ಕ್ರೈಮ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಕೇಳೋದು, ಅದು ಅತ್ಯಾಚಾರದಂಥ ಪ್ರಕರಣ ಇದ್ದಾಗ FIR ಕೇಳಬೇಕು. ಸಂತೋಷ್ ರಾವ್ ಮೇಲೆ ಹಿಂದೆ ಏನಾದರೂ ಅತ್ಯಾಚಾರದ ಆರೋಪ ಇದ್ರೆ FIR ತೋರಿಸ್ಬೇಕು ನೀವು. ಎಲ್ಲಿದೆ FIR? ಯಾವುದೋ ಪೇಪರ್ ಅಲ್ಲ, ಅದು ಯಾವ ಪೇಪರ್ ಅಂತ ನಮಗೂ ಗೊತ್ತು. ಸಂತೋಷ್ ರಾವ್ ಇದು ಸೌಜನ್ಯ ಪ್ರಕರಣ ಆದ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಅದಕ್ಕಿಂತ ಬಿಫೋರ್ ಏನಾದರೂ ಪ್ರಿಂಟ್ ಮಾಡಿದಾರಾ? ತೋರಿಸಿ ಆ ಪತ್ರಿಕೆ, ಅದರ ಡೇಟ್ ತೋರಿಸಿ ಅದರ ಡೇಟು. 9/10 ಯಾವಾಗ ಅವನು ಅರೆಸ್ಟ್ ಆಗಿದ್ದು? 11/10/2012 ಮೇಲೆ ಏನಾದರೂ ಪಬ್ಲಿಷ್ ಆಗಿದೆಯಾ? ಅಥವಾ ಅದಕ್ಕಿಂತ ಬಿಫೋರ್ ಆಗಿದ್ದು ಹೇಳಿದ್ರೆ ಒಪ್ಕೊಳ್ಳೋಣ, ಜಿನೈನ್ ಅಂತ ಹೇಳಿ. ಇವ್ರದೇ ಪತ್ರಿಕೆ, ಇವ್ರದೇ ಪ್ರಿಂಟರ್ಸು, ಮಂಜುಶ್ರೀ ಪ್ರಿಂಟರ್ಸು, ಇವರೇ ಪ್ರಿಂಟ್ ಹಾಕಿರ್ತಾರೆ. 10 ಪೇಪರ್ಗಳಿಗೆ ಕೊಟ್ಟಿರ್ತಾರೆ, ಹಾಕ್ರಿ ಒಂದು ಅಂಥೇಳಿ. FIR ಎಲ್ಲಿದೆ ಸ್ವಾಮಿ? ಯಾವ ಸ್ಟೇಷನ್ನಲ್ಲಿ ಆಗಿದ್ದು, ಎಲ್ಲಿ FIR ಆಗಿದೆ ಅದನ್ನು ತೋರಿಸ್ಬೇಕು ನೀವು. ಇಂಥವು ಇನ್ನೂ ಸಾಕಷ್ಟು. ಅದಕ್ಕೆ ನಾನು ಹೇಳೋದು, ನಾನು ರಿಪಬ್ಲಿಕ್ ಕನ್ನಡನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಮತ್ತು ಒಂದು ಒಳ್ಳೆಯದು ನಾನು ನೋಡಿದ್ದಂತ ಹೇಳಿದ್ರೆ, ಪರ್ಸನಲ್ ಅಟ್ಯಾಕ್ ಸೌಜನ್ಯ ಕುಟುಂಬದ ಮೇಲೆ ಮಾಡಿಲ್ಲ. ಹಿಂದೆ ಒಂದು ಚಾನಲ್ ಪರ್ಸನಲ್ ಅಟ್ಯಾಕ್ ಮಾಡ್ತು, ಬಟ್ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ. ಅನೇಕ ಲೋಪದೋಷಗಳಿದೆ. ಈ ಹಿಂದೆ ನಮ್ಮ ಸೌಜನ್ಯ ಹೋರಾಟಗಾರ್ತಿಯವರು ಮೊನ್ನೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು, ಆ ಒಬ್ಬನ ಈ ನಕಲಿ ಪತ್ರಕರ್ತ ಹೇಳ್ತಾನೆ ಏನಂತ ಹೇಳಿದ್ರೆ, ಹೈಕೋರ್ಟ್ ಹೇಳಿಬಿಟ್ಟಿದೆ ಅಂತೆ. ಏನು ಹೈಕೋರ್ಟ್ ಹೇಳಿದೆ ಅಂತೆ, ಸಂತೋಷ್ ರಾವ್ನ ಕಂಪೆನ್ಸೇಷನ್ ರಿಜೆಕ್ಟ್ ಮಾಡಿಬಿಡ್ತಂತೆ ಹೈಕೋರ್ಟ್. ಎಂತ ಥರ್ಡ್ ಕ್ಲಾಸ್ ಸುಳ್ಳು ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಇಂಥವ್ರನ್ನ ಯಾಕೆ ಕುಂದಿಸ್ತಾ ಇದ್ದೀರಾ? ನಾನು ಯಾವುದೇ ಟಿವಿ ಚಾನಲ್ ಕೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಒಬ್ಬ ಲೀಗಲ್ ಅಡ್ವೈಸರ್ ಇರೋದಿಲ್ವಾ? ಒಂದು ಹೈಕೋರ್ಟ್ ಆರ್ಡರ್ ಪೂರ್ತಿ ಓದಕ್ಕೆ ಆಗುದಿಲ್ವಾ? ಅದೇ ಹೈಕೋರ್ಟ್ ಆರ್ಡರ್ನಲ್ಲಿದೆ ರೀ, ಅದೇ ಹೈಕೋರ್ಟ್ ಆರ್ಡರ್ನಲ್ಲಿದೆ. ಅಪ್ರೋಪ್ರಿಯೇಟ್ ಫಾರಮ್ನಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೈಕೋರ್ಟ್ ಇಸ್ ನಾಟ್ ಅ ಫಾರಮ್ ಟು ಕ್ಲೇಮ್ ಕಂಪೆನ್ಸೇಷನ್. ಹೈಕೋರ್ಟ್ ಅಲ್ಲ, ಸಿಟಿ ಸಿವಿಲ್ ಕೋರ್ಟ್ನಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅದನ್ನು ಕ್ಲೇಮ್ ಮಾಡಬೇಕು. ಸಿವಿಲ್ ಕೋರ್ಟ್ನಲ್ಲಿ ಕ್ಲೇಮ್ ಮಾಡಬೇಕು ಅದನ್ನ. ಅದಕ್ಕೆ ಅಪ್ರೋಪ್ರಿಯೇಟ್ ಫಾರಮ್ನಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ಳಿ ಅಂತ
ಸ್ವತಃ ಹೈಕೋರ್ಟ್ ಹೇಳಿದೆ, ಇಲ್ಲಿ ಇಂಥ ಚಾನೆಲ್ನಲ್ಲಿ ಬಂದು ಇವನು ಸುಳ್ಳು ಹೇಳ್ತಾನೆ, ದಯವಿಟ್ಟು ನಾನು ಚಾನೆಲ್ಗಳಿಗೆ ದೊಡ್ಡ ದೊಡ್ಡ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಸುಳ್ಳಿನ ವ್ಯಾಪಾರಿಗಳನ್ನ ನೀವು ಕರ್ಕೋಬೇಡಿ, ನಿಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ. ಆ ಒಂದು ಕನ್ಸರ್ನಿಂದ ಹೇಳ್ತಾ ಇದ್ದೀನಿ, ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಕೋಬೇಡಿ. ನಿಮ್ಮ ಲೀಗಲ್ ಅಡ್ವೈಸರ್ ಕೊಟ್ಟಿದ್ರೆ ಹೇಳಿಬಿಟ್ಟಿರೋರು, ಅವರು ಓದಿರೋರು ಪೂರ್ತಿಯಾಗಿ 95 ಪುಟಗಳ ಏನು ಆದೇಶ ಇದೆಯಲ್ಲ ಅದನ್ನು ಹೇಳಿಬಿಟ್ಟಿರೋರು. ಆಮೇಲೆ ತಾವು ಹೇಳ್ತಿರಲ್ಲ, ಅಂದ್ರೆ ಅದರಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು ನೋಡಿ, ಅಲ್ಲಿ ಚೆಕ್ ಮಾಡಿದ್ರು, ಯಾವುದು ಹೆಗ್ಡೆ ಲ್ಯಾಬ್ ಅಲ್ಲಿ ಮಂಗಳೂರಿನಲ್ಲಿ ಚೆಕ್ ಮಾಡಿದ್ರು, ಸಂತೋಷ್ ರಾವ್ದು ಫಿಮೋಸಿಸ್ ಇತ್ತು, ಗಾಯ ಇತ್ತು. ಯಾವ ಡೇಟಿಗೆ? 12ನೇ ತಾರೀಕಿಗೆ. 12ನೇ ತಾರೀಕಿಗೆ ಅರೆಸ್ಟೇ ಮಾಡಿಲ್ಲ ಅವನ್ನ. ಸೊ ಹಿ ವಾಸ್ ಅಂಡರ್ ಇಲ್ಲಿಗಲ್ ಡಿಟೆನ್ಷನ್. ಅದನ್ನು ಹೇಳಕ್ಕಾಗಲ್ವಾ ನಿಮಗೆ? ಇವ್ರು ಹೇಳಲ್ಲ, ಅವರು ನಿಮಗೆ ಬರೀ ಸುಳ್ಳು ತೋರಿಸ್ತಾರೆ, ಇಷ್ಟೇ ತೋರಿಸಿ ಏನೇನೋ ಒಂದು ಬರೆದು ಕೊಡ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕಂದ್ರೆ ನಮಗೆ ಮಾಧ್ಯಮದ ಬಗ್ಗೆ, ಪತ್ರಕರ್ತರ ಬಗ್ಗೆ ಒಂದು ಕನ್ಸರ್ನ್ ಇದೆ ಮತ್ತು ರೆಸ್ಪೆಕ್ಟ್ ಇದೆ. ನೀವು ಬೇರೆ ಬೇರೆ ಸೂಪರ್ 3 ಏನು ಮಾಡ್ತಿರಲ್ಲ, ತುಂಬಾ ಗೌರವ ಇದೆ. ಬೇರೆ ಬೇರೆ ಚಾನಲ್ನವರು ಕೂಡ ಈ ಸಾಮಾಜಿಕ ಕಳಕಳಿ ಬಗ್ಗೆ ಮಾಡ್ತಾರೆ, ತುಂಬಾ ಗೌರವ ಇದೆ. ಇಂಥವ್ರನ್ನ ನೀವು ಸೇರಿಸ್ಕೋಬೇಡಿ ಪ್ಲೀಸ್. ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಕೋಬೇಡಿ. ಈ ಹಿಂದೆನೂ ಕೂಡ ದೆಹಲಿಯಲ್ಲಿ ಹೋದಾಗ ನಮ್ದೆಲ್ಲ ಇದನ್ನ ತಗೊಂಡ್ರಿ, ಹೋರಾಟದ ಕರ್ನಾಟಕ ಭವನದಲ್ಲಿ ಒಬ್ರು ಕೂಡ ಪ್ರಸಾರ ಮಾಡಲಿಲ್ಲ. ಆದರೂ ನಮಗೆ ಬೇಜಾರ ಇಲ್ಲ. ನಮ್ಮ ಹೋರಾಟ ಮಾಧ್ಯಮದ ವಿರುದ್ಧ ಆಗಲಿ, ಪೊಲೀಸರ ವಿರುದ್ಧ ಆಗಲಿ ಖಂಡಿತ ಇಲ್ಲ. ಈ ಅತ್ಯಾಚಾರಿ ಕುಟುಂಬದವರ ವಿರುದ್ಧ ಮಾತ್ರ ನಮ್ಮ ಹೋರಾಟ. ಅವ್ರನ್ನ ಜೈಲಿಗೆ ತಳ್ಳೋವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಜೈಲಲ್ಲಿ ಕೊಳಿಬೇಕು ಅವರು, ಅಲ್ಲಿವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಇದು ಗೊತ್ತಿರಲಿ. ಆನಂತರ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಇವ್ರದ್ದು ವರದಿದು ಬೇರೆ ಬೇರೆ ಅವರು ಬೇರೆ ಬೇರೆ ಚಾನಲ್ನವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಟ್ರೋಲ್ ಪೇಜರ್ಗಳ ಬಗ್ಗೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತದೆ. ಇವರು ಒಂದು ಆಫರ್ ಕೊಟ್ಟಿದ್ದಾರೆ. ಒಂದು 4-5 ದಿನದ ಹಿಂದೆ ಮೀಟಿಂಗ್ ಮಾಡಿ, ಯಾರು ಗಿರೀಶ್ ಮಟ್ಟಣ್ಣವರ್ ವಿರುದ್ಧ, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ, ಸಮೀರ್ನ ವಿರುದ್ಧ ಕೆಟ್ಟದಾಗಿ ಒಂದು ಟ್ರೋಲ್ ಮಾಡ್ತಾರೆ, ನಗೆಪಾಟ್ಲಿ ಮಾಡ್ತಾರೆ, ಅವರಿಗೆ 40,000ದಿಂದ 1,00,000ದವರೆಗೆ ಆಫರ್ ಕೊಟ್ಟಿದ್ದಾರೆ. ಒಂದು ಟ್ರೋಲ್ ಪೇಜ್ಗೆ 40,000ದಿಂದ 1,00,000, 40K to 100K ಆಫರ್ ಕೊಟ್ಟಿದ್ದಾರೆ. ಆನಂತರ ನಮ್ಮ ವಿರುದ್ಧ ಒಂದು ಅಶ್ಲೀಲವಾಗಿ ಆರ್ಟಿಕಲ್ ಮಾಡಿದರೆ, ಬೈದು ಬರೆದ್ರೆ ಅವರಿಗೆ 2,500ದಿಂದ 10,000ವರೆಗೆ ಬೇಸ್ಡ್ ಆನ್ ದೇರ್ ವ್ಯೂಸ್. ಅವರ ವ್ಯೂಗಳ ಮೇಲೆ ಒಂದು ನಮ್ಮನ್ನು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಬೈದು ಬರೆದು ಬಿಟ್ಟರೆ 2,500ದಿಂದ 10,000 ರೂಪಾಯಿ ಬರ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಆ ಕಡೆ ಭಾಗದಂಥವ್ರಿಗೆ ಟ್ರೋಲ್ ಪೇಜರ್ಗಳಿಗೆ ಆಫರ್ ಮಾಡಿದ್ದಾರೆ. ಸಂತೋಷದ ವಿಷಯ ಏನಂತ ಹೇಳಿದರೆ, ಅನೇಕ ಟ್ರೋಲ್ ಪೇಜರ್ಗಳು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರ ಮುಖ ನೋಡಿ ಅಲ್ಲ, ನಾವೇನು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನ್ಯಾಯದ ಸಲುವಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ನಾವು ಮಾತಾಡ್ತಾ ಇದ್ವಿ ಇಷ್ಟು ದಿನ, ನಾವು ನಮ್ಮ ಸ್ಟ್ಯಾಂಡ್ ಚೇಂಜ್ ಮಾಡಲ್ಲ ಅಂಥೇಳಿ ಟ್ರೋಲ್ ಪೇಜರ್ಗಳು ಮುಖಕ್ಕೆ ಬೈದು ಕಳಿಸಿದ್ದಾರೆ. ಒಳ್ಳೆ ಡೆವಲಪ್ಮೆಂಟ್. ಇನ್ನು ಕೆಲವೊಬ್ಬರು ಆಯ್ತು ಬಿಡು ಮತ್ತಿಷ್ಟು ಸಿಗ್ತದೆ ಮಾಡಿಬಿಡೋಣ ಅಂತ ಒಪ್ಕೊಂಡಿದ್ದಾರೆ. ನಾನು ಅವರಿಗೂ ಕೂಡ ಮಾಡಬೇಡಿ ಅಂತ ಹೇಳೋದಿಲ್ಲ. ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ದುಡ್ಡು ಬರ್ತದೆ, ಅದು ನಿಮ್ಮ ಹೊಟ್ಟೆಪಾಡು, ನಿಮ್ಮ ಉದ್ಯೋಗ. ಇಷ್ಟೊಂದು ದುಡ್ಡು ಬರ್ತದೆ, ತಗೋಬೇಡ್ರಿ, ಮಾಡಬೇಡ್ರಿ ಅಂತ ಹೇಳಕ್ಕೆ ನಾನು ಯಾವನೂ ಅಲ್ಲ. ಅವರೆಲ್ಲ ನಮ್ಮ ಭಾಗದ ಹುಡುಗರೇ. ಆದರೆ ಅವರೆಲ್ಲರಿಗೂ ನಾನು ಒಂದು 2 ಮಾತು ಹೇಳ್ತೇನೆ. ನಮ್ಮನ್ನು ಎಷ್ಟು ಬೇಕಾದರೂ ಬೈರಿ, ನೀವು ಏನು ಬೇಕಾದರೂ ಅವಮಾನ ಮಾಡಿ, ಎಷ್ಟು ಬೇಕಾದರೂ ನಮ್ಮನ್ನು ಗೇಲಿ ಮಾಡಿ, ಕೊನೆಗೆ ಒಂದೇ ಒಂದು ರಿಕ್ವೆಸ್ಟ್, ಲಾಸ್ಟಿಗೆ ನಿಮ್ಮ ಟ್ರೋಲಲ್ಲಿ ಒಂದು ಲೈನ್ ಹಾಕಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕಿಬಿಡಿ. ಸಾಕು ನಮಗೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕಿ, ಸೌಜನ್ಯಾಳ ಒಂದು ಫೋಟೋ ಹಾಕಿಬಿಡಿ, ಬಾರಾ ಖೂನ್ ಮಾಫ್ ಅಂತ. ನಾವು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಆನಂತರ ಇನ್ನೊಂದು ಹೇಳ್ತೇನೆ, ಇದುವರೆಗೂ ಕೂಡ ನಾವು ಯಾರು ನಮ್ಮನ್ನು ಅವಮಾನ ಮಾಡಿದ್ದಾರೆ, ಕೆಟ್ಟದಾಗಿ ಪೋಸ್ಟ್ ಹಾಕಿದ್ದಾರೆ, ಯಾರ ಮೇಲೂ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿಲ್ಲ. ಮಾನನಷ್ಟ ಮೊಕದ್ದಮೆ ನಾವು ಹಾಕಿಲ್ಲ, ಇನ್ನು ಮುಂದೂ ಕೂಡ ಹಾಕುವುದಿಲ್ಲ. ಟ್ರೋಲ್ ಪೇಜರ್ಗಳಿಗೆ ಹೇಳ್ತಾ ಇದ್ದೀನಿ ನಾನು. ನಮ್ಮನ್ನು ನೀವು ಕೆಟ್ಟದಾಗಿ ಬೈದರೆ ಫ್ರೀಯಾಗಿ ಬೈರಿ, ಯಾವ ಹೆದರಿಕೆನೂ ಬೇಡ, ಅಳಕು ಬೇಡ, ಆತಂಕ ಬೇಡ. ಒಂದು PSI ಇದ್ದ ಕೇಸ್ ಹಾಕಿಬಿಡ್ತಾನಂತೇಳಿ ಯಾರ ಮೇಲೂ ಕೂಡ ನಾವು ಕೇಸ್ ಹಾಕುವುದಿಲ್ಲ. ಬೇಕಾದಂಗೆ ಬೈರಿ ನೀವು. ನಮ್ಮ ಕಡೆ ಅಂತ ಪ್ರಾಮಿಸ್ ಅದು. ಯಾಕಂತ ಹೇಳಿದ್ರೆ ನಾವೇನು ಕೇಳಿ, ನೀವು ಮಹೇಶ್ ಶೆಟ್ಟರ್ ಮೇಲೆ ಸುಮಾರು ಕೇಸ್ ಆಗಿದೆ, ಅವರು ಕೂಡ ಕೇಸ್ ಹಾಕಿಲ್ಲ, ಯಾವತ್ತಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ದೂರು ಕೊಟ್ಟಿಲ್ಲ. ಯಾಕಂತ ಹೇಳಿದರೆ
ನಮಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದೆ. ನಮ್ಮ ಕಡೆ ಒಂದು ಪದ್ಧತಿ ಇದೆ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನಂಬುವಂಥವ್ರಿಗೆ, ಅಣ್ಣಪ್ಪಯ್ಯರನ್ನ ನಂಬುವವ್ರಿಗೆ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಯಾರಾದರೂ ಜಗಳಕ್ಕೆ ಬಂದರೆ, ನಮ್ಗೆ ತೊಂದರೆ ಕೊಟ್ಟರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಧರ್ಮಸ್ಥಳಕ್ಕೆ 10 ರೂಪಾಯಿ ಹಾಕ್ತೀವಿ ಅಂತೇಳಿ ನಾವು ಹರಕೆ ಹೊತ್ಬಿಡ್ತೀವಿ ನಾವು. ಅದು ನಮ್ಮ ನಂಬಿಕೆ. ಆದರೆ ಇವರಿಗೆ ದೇವಸ್ಥಾನದ ಗುತ್ತಿಗೆ ಹಿಡಿದಂತಹ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬಕ್ಕೆ ಆ ನಂಬಿಕೆ ಇಲ್ಲ. ಹೀಗಾಗಿ ನಮ್ಮ ಮೇಲೆ 10 ಕೋಟಿ ರೂಪಾಯಿ ನನ್ನ ಮೇಲೆ ಹಾಕಿದ್ದಾರೆ. ಯಾರು? ಆ ಮಗು ಹೋಗಿತ್ತಲ್ಲ, ಅಮೇರಿಕಕ್ಕೆ ಹೋದಂಥ ಮಗು 10 ಕೋಟಿ ನನ್ನ ಮೇಲೆ ಹಾಕಿದ್ದಾನೆ. ನಾನು ಕೇಳೋದಪ್ಪ. ಆಮೇಲೆ ಮಹೇಶ್ ಶೆಟ್ಟರ್ ಮೇಲೆ, ಅನಿತಾ ಕಾಸರಗೋಡ್ ಮೇಲೆ, ಇನ್ನೂ ಯಾವುದು ಯೂಟ್ಯೂಬರ್ಗಳ ಮೇಲೆ 10 ಕೋಟಿ, 5 ಕೋಟಿ, 1 ಕೋಟಿ, ಸಾಕಷ್ಟು ಕೋಟಿಗಟ್ಟಲೆ ಹಾಕಿದ್ದಾರೆ. ನಾನು ಕೇಳೋದು, ನೀವು ಅದೇ ಕುಟುಂಬದವರೇ ಹಾಕಿದ್ದಾರೆ. ಶಿನಪ್ಪ ಹಾಕಿದ್ದಂತೂ ಇನ್ನೂ ಸಾಕಷ್ಟಿದೆ, ಅದು ಬಿಟ್ಟು ಬಿಡಿ. ಅದೇ ಕುಟುಂಬದವರೇ, ದೇವಸ್ಥಾನವನ್ನು ನಡೆಸ್ತಕ್ಕಂತಹ ಅಧಿಕಾರಿಗಳ ಕುಟುಂಬನೇ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ನಾವು ಹೋಗಿಲ್ಲ, ನಾವು ಕೋರ್ಟಿಗೆ ಹೋಗಲಿಲ್ಲ, ನಮ್ಗೆ ಅವಮಾನ ಆಯ್ತು ರೀ ಅಂತೇಳಿ ಹೋಗಲಿಲ್ಲ. ಇಲ್ಲಿ ನಾವು ಕೇಳೋದು, ನಮಗೆ ನಂಬಿಕೆ ಇದೆ ಮಂಜುನಾಥ ಸ್ವಾಮಿ ನ್ಯಾಯ ಕೊಡಿಸ್ತಾನಂತೇಳಿ, ನಾವು ದೇವ್ರಿಗೆ ಬಿಟ್ಬಿಟ್ಟಿದ್ದೇವೆ. ನೀವು ದೇವಸ್ಥಾನದ ಗುತ್ತಿಗೆದಾರರಿ, ನೀವು ಕಾಂಟ್ರಾಕ್ಟರ್, ನೀವು ಅಧಿಕಾರಿಗಳು, ನೀವು ನಿಮ್ಮ ಕುಟುಂಬಕ್ಕೆ ಒಂದು 10 ರೂಪಾಯಿ ಇಲ್ಲ, 10 ರೂಪಾಯಿ ಹುಂಡಿಗೆ ಹಾಕಕ್ಕಾಗಲ್ವಾ ನಿಮಗೆ? ಯಾಕೆ 10 ಕೋಟಿ, 15 ಕೋಟಿ, 5 ಕೋಟಿ ಮಾನನಷ್ಟ ಮೊಕದ್ದಮೆ, ಮಾನಹಾನಿ ಅಂತ ಹಾಕ್ತಾ ಇದ್ರಿ? ಇಡೀ ಜಗತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಕ್ತರು ಪೊಲೀಸ್ ಸ್ಟೇಷನ್, ಕೋರ್ಟ್ಗಿಂತ ಆ ಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೆ. ನಿಮಗೆ ನಂಬಿಕೆ ಇಲ್ವಲ್ರಿ? ಒಂದು 10 ರೂಪಾಯಿ ಹಾಕಕ್ಕಲ್ಲನ್ರಿ ನಿಮಗೆ? ಅದ್ಯಾವುದೋ ಲ್ಯಾಂಬರ್ಗಿಣಿ ತೊಗೊಂಡಿದ್ದು ದೊಡ್ಡದಾಗಿ ತೋರಿಸ್ತೀರಿ. ಲ್ಯಾಂಬರ್ಗಿಣಿ ತಗೊಂಡು ಬಂದ್ವಿ, ಲ್ಯಾಂಬರ್ಗಿಣಿ ಒಳಗೆ ತಿರುಗಾಡಿಸಿದ್ವಿ ಅಂತೇಳಿ. ಗಿಣಿನೋ ಕಾಗೇನೋ ಅಲ್ಲ, ನಿಮ್ಮ ಏನನ್ಬೇಕು ನಿಮ್ಮ ಮುಸುಡಿಗೆ? ಲ್ಯಾಂಬರ್ಗಿಣಿಯಲ್ಲಿ ಬಂದು ದೊಡ್ಡದಾಗಿ ತೋರಿಸ್ತೀರಿ. 10 ರೂಪಾಯಿ ಇಲ್ಲ ನಮ್ಮ ಮೇಲೆ. ಒಂದು ಮಂಜುನಾಥ ಸ್ವಾಮಿಗೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಒಂದು ಸೌಜನ್ಯ ಹೋರಾಟಗಾರರು ನಮ್ಮ ಮಾನವನ್ನು ಹರಾಜು ಹಾಕ್ತಾ ಇದ್ದಾರೆ ಬೀದಿಯಲ್ಲಿ ಅಂಥೇಳಿ, ಸ್ವಾಮಿ ನೀನೇ ನೋಡ್ಕೋ ಅಂತೇಳಿ ಒಂದು 10 ರೂಪಾಯಿ ಹಾಕೋಕ್ಕಾಗಲ್ಲ ನಿಮ್ಮ ಗುಂಡಿಗೆ. ವರ್ಷಕ್ಕೆ 400 ಕೋಟಿ ರೂಪಾಯಿ ಹುಂಡಿ ದುಡ್ಡು ಎತ್ತುತ್ತೀರಿ ನೀವು. ಭಕ್ತರು ಹಾಕಿದ 400 ಕೋಟಿ ರೂಪಾಯಿ ಎತ್ತುತ್ತೀರಿ ನೀವು. ಪ್ರತಿ ವಾರ 1,000 ಕೋಟಿ ರೂಪಾಯಿ ಮೀಟರ್ ಬಡ್ಡಿ ದಂಧೆಯಲ್ಲಿ ಎತ್ತುತ್ತೀರಿ ನೀವು. 10 ರೂಪಾಯಿ ಹಾಕಕ್ಕಲ್ಲ ಇಲ್ರಿ ನಿಮ್ಮ ಗುಂಡಿಗೆ, ನಿಮ್ಮ ಹಣೆ ಬಾರಕ್ಕೆ, ನಿಮ್ಮ ಮುಸುಡಿಗೆ. ನಾವು ಹಾಕ್ತಾ ಇಲ್ಲ, ನಾವು ಕೇಸ್ ಹಾಕ್ತಾ ಇಲ್ಲ ನಿಮ್ಮ ಮೇಲೆ, ಇವ್ರ ಮೇಲೆ. ಆಮೇಲೆ ಯಾವುದೇ ಟ್ರೋಲ್ ಪೇಜರ್ ಮೇಲೆ ಕೂಡ ನಾವು ಅದೇ ಕಾರಣಕ್ಕೆ ಹಾಕ್ತಾ ಇಲ್ಲ. ನೋಡ್ಕೊಳ್ಳಿ ದೇವರು. ಇದೇ ಆ ಶಕ್ತಿ ಮೇಲೆ ಬಹಳ ನಂಬಿಕೆ ಇದೆ ನಮಗೆ. ಅದರ ಸಲುವಾಗಿ ಯಾವುದೇ ಕೇಸ್ ಹಾಕ್ತಿಲ್ಲ ನಾವು. ಬೇಕಾದಂಗೆ ಬೈರಿ. ಒನ್ಸ್ ಅಗೇನ್ ನಾನು ಲಾಸ್ಟಿಗೆ ಏನು ಹೇಳ್ತಾ ಇದ್ದೀನಿ, ಎಷ್ಟೇ ಟ್ರೋಲ್ ಪೇಜರ್, ಪಾಪ ನಾನು ಮೆಚ್ಚಬೇಕು ಆ ಟ್ರೋಲ್ ಪೇಜರ್ಗಳಿಗೆ, ರಿಜೆಕ್ಟ್ ಮಾಡಿದಾರಲ್ಲ ಅವ್ರಿಗೆ, ಬೇಡ ಅಂಥೇಳಿ. ಆದರೆ ಯಾರು ಬೈತೀರಿ, ಒಂದೇ ಒಂದು ಸೆಂಟೆನ್ಸ್, ಜಸ್ಟಿಸ್ ಫಾರ್ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಒಂದು ಫೋಟೋ ಹಾಕಿಬಿಡಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.